ಬೆಂಗಳೂರಿನ ಐಟಿ ವೃತ್ತಿಯ ದಂಪತಿ ಡ್ಯಾನಿಶ್ ಅಬ್ದಿ ಮತ್ತು ವೈಶಾಲಿ ಪ್ರಸಾದಿಯವರು ಶ್ರೀಲಂಕಾದಿಂದ ಭಾರತಕ್ಕೆ ಈಜಿ ಬಂದು ಸಾಹಸವನ್ನ ಮೆರೆದಿದ್ದಾರೆ. ಶ್ರೀಲಂಕಾದಿಂದ ಭಾರತಕ್ಕೆ ಒಟ್ಟೊಟ್ಟಿಗೆ ಅಕ್ಕಪಕ್ಕದಲ್ಲಿ ಈಜಿ ಬಂದ ಮೊದಲ ದಂಪತಿ ಎಂಬ ದಾಖಲೆಯನ್ನ ಬೆಂಗಳೂರಿನ ದಂಪತಿ ಬರೆದರು. ಡ್ಯಾನಿಶ್ ಅಬ್ದಿ ಮತ್ತು ವೃಷಾಲಿ ಪ್ರಸಾದಿಯವರು ಈ ಸಾಹಸ ದಾಖಲೆ ಮಾಡಿದ ದಂಪತಿ. ಬೆಂಗಳೂರಿನಲ್ಲಿ ದಂಪತಿ ಐಟಿ ವೃತ್ತಿಯಲ್ಲಿದ್ದಾರೆ. ದಂಪತಿಯು ಅಕ್ಕಪಕ್ಕ ಇಲ್ಲವೇ ಹಿಂದೆ ಮುಂದೆ ಈಜುತ್ತಾ ಕಡಲ ತೆರೆಗಳ ಸವಾಲನ್ನ ಕಠಿಣತೆಯನ್ನ ಸೆದೆಬಡಿದು ಈಜಿ ಬಂದದ್ದು ವಿಡಿಯೋದಲ್ಲಿ ದಾಖಲಾಗಿದೆ. ಶ್ರೀಲಂಕಾದ ತಲೆಮನ್ನಾರ್ನಿಂದ ಭಾರತದ ಧನುಷ್ಕೋಡಿಗೆ ಅವರು ಸಮುದ್ರಗಳ ಮೊರೆತವನ್ನ ಬಾಗಿಸಿ ಬಂದರು. ಈ ಪಾಕ್ ಜಲಸಂಧಿಯ ದೂರ 32 ಕಿಲೋಮೀಟರ್ಗಳು. ಮುಂಜಾವ 4:15 ಗಂಟೆಗೆ ಈಜಲು ಆರಂಭಿಸಿ ಇವರು 3:15 ಗಂಟೆಗೆ ತಮಿಳುನಾಡಿನ ಧನುಷ್ಕೋಡಿಯಲ್ಲಿ ದಡ ಸೇರಿದ್ರು. ಒಟ್ಟು 10:15 ಗಂಟೆಯಲ್ಲಿ ಈಜಿ ದಡ ಸೇರಿದ್ದಾರೆ. ಬೆಂಗಾವಲು ಬೋಟ್ನಲ್ಲಿ ವೈದ್ಯಕೀಯ ನೆರವನ್ನ ಸಹ ಇಟ್ಟುಕೊಂಡು ಈಜು ನಡೆದರೂ ದಂಪತಿ ಈಜಿನುದ್ದಕ್ಕೂ ಈ ಸಹಾಯ ತೆಗೆದುಕೊಳ್ಳುವ ಅಗತ್ಯ ಬೀಳಲಿಲ್ಲ. ಭಾರತೀಯ ಕರಾವಳಿ ರಕ್ಷಣಾ ಪಡೆಯವರ ನೆರವು ಸಹ ಸಿಕ್ಕಿತ್ತು. ಆನ್ಲೈನ್ನಲ್ಲಿ ಈ ಈಜಿಗೆ ಮೆಚ್ಚುಗೆಗಳ ಮಹಾಪೂರವೇ ಹರಿದು ಬಂದಿದೆ. ದಂಪತಿ ಸೇರಿ ಇಲ್ಲಿ ಈಜಿದ್ದು ಹಾಗೂ ಭಾರತೀಯ ದಂಪತಿ ಈ ಸಾಹಸ ಮಾಡಿದ್ದು ದಾಖಲೆಯ ಪಟ್ಟಿಗೆ ಸೇರಿತ್ತು.